ಅಂತೂ ಇಂತೂ ಇಡಿ ಬಂತು. ಈ ರಾಜ್ಯದ ಪರಿಶಿಷ್ಟ ಪಂಗಡದ ಕಡು ಬಡವರ ಉದ್ಧಾರಕ್ಕೆ ಬಳಕೆಯಾಗಬೇಕಾಗಿದ್ದ 187 ಕೋಟಿ ರೂಪಾಯಿಗಳ ಪೈಕಿ 94 ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಇಡೀ ಹಗರಣದ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ಹೊರಟಿದ್ರು. ಪ್ರಕರಣ ಹೊರಗೆ ಬಂತು. ಹೊರಗೆ ಬರೋದಕ್ಕೆ ಕಾರಣ ಒಂದು ಸಾವು. ಆತ ನೇಣು ಹಾಕ್ಕೊಳ್ಳದೆ ಹೋಗಿದ್ರೆ, ಚಂದ್ರಶೇಖರನ್ ನೇಣು ಹಾಕ್ಕೊಳ್ಳದೆ ಹೋಗಿದ್ರೆ ಹೊರಗೆ ಬರ್ತಿರಲಿಲ್ಲ. ಇದು ಪ್ರಕರಣ ಹೊರಗೆ ಬಂತು. ಸರ್ಕಾರದಿಂದ SIT ರಚನೆ ಆಯಿತು. ನಾವು ನೋಡಿದ್ವಿ SIT ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಏನು ಕಥೆ ಅಂತ. ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ST ಅಭಿವೃದ್ಧಿ ನಿಗಮದ ಅಧ್ಯಕ್ಷ, ಇವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ಕೊಳ್ಳೋದಕ್ಕೆ SIT 40 ದಿವಸ ಟೈಮ್ ತಗೊಂಡು 40 ದಿವಸ ಟೈಮ್ ತಗೊಂಡು ನಮಗೆ ಅಂದಾಜಾಯಿತು ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕಂದ್ರೆ ಅದು CBI EDಯಿಂದ ಮಾತ್ರ ಸಾಧ್ಯ ಅಂತ. CBI EDಯಿಂದ ಮಾತ್ರ ಸಾಧ್ಯ. ಸುಮ್ಮನೆ ಮಾತ್ರೆ ಅಷ್ಟೇ ಅಹಿಂದ ಅಂತ. ದಲಿತರ ದುಡ್ಡು, ಪರಿಶಿಷ್ಟ ಪಂಗಡ ST ಸಮುದಾಯಕ್ಕೆ ಸೇರಬೇಕಾದ ದುಡ್ಡದು. ಅವರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದೆ, ಅದಕ್ಕೆ ಎಲೆಕ್ಷನ್ಗೆ ಫಂಡ್ ಮಾಡೋದಕ್ಕ? ನೋ. ಆ ವರ್ಗದ ಬಡವರ ಮಕ್ಕಳು ಫೀಸ್ ಕಟ್ಟಕ್ಕಾಗದೆ ವಿದ್ಯಾಭ್ಯಾಸ ಕಡಿತಗೊಳಿಸಬಾರದು ಅಂತ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಈ ದುಡ್ಡಿನಲ್ಲಿ ಯಾರು ಬಡವರಿದ್ರೆ ಮನೆ ಕಟ್ಟಿಸ್ಕೊಳ್ಳೋಕೆ ಸಹಾಯ ಮಾಡಬೇಕು. ಜಮೀನಿದ್ರೆ ಬೋರ್ವೆಲ್ ಹಾಕಿಸ್ಕೊಳ್ಳೋಕೆ ಸಹಾಯ ಮಾಡಬೇಕು. ಯಾರೋ ಸ್ವ ಉದ್ಯೋಗ ಮಾಡ್ತೀವಿ ಅಂದರೆ ಅವ್ರಿಗೊಂದು ಕ್ಯಾಬು, ಲಾರಿನೋ, ಟ್ರ್ಯಾಕ್ಟರ್ ತಗೊಳ್ಳೋದಕ್ಕೆ ಸಾಲ ಕೊಡಬೇಕು. ಅದಕ್ಕೆ ಅಂಥ ದುಡ್ಡಿನಲ್ಲಿ 187 ಕೋಟಿ ರೂಪಾಯಿಗಳನ್ನು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಗೂಗಲ್ ಪೇ ಮಾಡ್ದಂಗೆ ಮಾಡ್ಬಿಟ್ರಲ್ರಿ. ಗೂಗಲ್ ಪೇ, ಫೋನ್ ಪೇ ಮಾಡ್ತೀವಲ್ಲ ನಾವು, ಟೀ ಕುಡ್ದು 10 ರೂಪಾಯಿ 15 ರೂಪಾಯಿ, ಹಾಗೆ ಈ ಬ್ಯಾಂಕ್ನಿಂದ ಆ ಬ್ಯಾಂಕ್ 187 ಕೋಟಿ, ಅಲ್ಲಿಂದ 94 ಕೋಟಿ ಹೈದರಾಬಾದ್ಗೆ, ಅಲ್ಲಿಂದ 200 ಬೇರೆ ಬೇರೆ ಅಕೌಂಟ್ಗಳು. ಆ ಅಕೌಂಟ್ಗಳನ್ನು ಹೊಂದಿದವರಾದರೂ ಯಾರ ಕರ್ನಾಟಕದವರಿದ್ರ, SC ST ಸಮುದಾಯದವರಿದ್ರ ಅಂದ್ರೆ ಇಲ್ಲ. ಯಾವನೋ ಬಾರ್ ನಡೆಸೋನು, ಜ್ಯುವೆಲ್ರಿ ಶಾಪ್ ನಡೆಸೋನು, ಪೆಟ್ರೋಲ್ ಬಂಕ್ ಮಾಡೋನು, ಅಂಥವ್ರಿಗೆಲ್ಲ ದುಡ್ಡು ಹಾಕಿ ಆ ದುಡ್ಡು ತೆಗೆಸ್ಕೊಂಡು 94 ಕೋಟಿಯ ಪೈಕಿ ಇಲ್ಲಿ ತನಕ SIT ಟ್ರೇಸ್ ಮಾಡೋದಕ್ಕಾಗಿರೋದು ಒಂದು 30-35 ಕೋಟಿ. ಟ್ರೇಸ್ ಮಾಡಿರೋದು, ವಶಪಡಿಸಿಕೊಂಡಿರೋದು ಹೇಳ್ತಾ ಇಲ್ಲ ನಾನು. ಅಕೌಂಟಿಗೆ ವಾಪಸ್ ಬಂದಿದ್ದು 5 ಕೋಟಿ. ಹಗರಣ ಹೊರಗೆ ಬಂದಾಗ ನಾಗೇಂದ್ರ ಅವ್ರು ಹೇಳ್ತಾ ಇದ್ರು, ದುಡ್ಡು 2 ದಿವಸದಲ್ಲಿ ವಾಪಸ್ ಬರುತ್ತೆ ನೋಡ್ತಾ ಇರಿ, 2 ದಿವಸದಲ್ಲಿ ವಾಪಸ್ ಬರುತ್ತೆ ನೋಡ್ತಾ ಇರಿ ಅಂತ. 1.5 ತಿಂಗಳಾಯ್ತಲ್ಲ ಸ್ವಾಮಿ. ಲ್ಯಾಂಬರ್ಗಿನಿ ಕಾರ್ ಅಂತೆ, ಗೋಲ್ಡ್ ಬಿಸ್ಕಟ್ ಅಂತೆ. ಇದೆಲ್ಲ 10 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಗರಣ ನಡೆದ್ರೆ, ಹೆಚ್ಚಿನ ಅವ್ಯವಹಾರ ನಡೆದ್ರೆ ಬ್ಯಾಂಕ್ಗಳು ಕಂಪಲ್ಸರಿಯಾಗಿ CBI ಕಂಪ್ಲೇಂಟ್ ಕೊಡಬೇಕು ಅನ್ನೋ ನಿಯಮ ಇದ್ದದ್ದಕ್ಕಾಗಿ CBIಗೆ ಯೂನಿಯನ್ ಬ್ಯಾಂಕ್ನವ್ರು ಕಂಪ್ಲೇಂಟ್ ಕೊಟ್ಟರು. CBI ತನಿಖೆ ಶುರುವಾದರೆ, ಮನಿ ಟ್ರಯಲ್ ಇದ್ದರೆ, PMLA ಆ್ಯಕ್ಟ್ ಇದ್ದರೆ ED ಬರುತ್ತಲ್ಲಿ. ಬಂದಿದೆ ED ಬರುತ್ತೆ ಅನ್ನೋದು ಗೊತ್ತಿತ್ತು ನಮಗೆ. ಮೊದಲು CBI ರೇಡ್ ಆಗುತ್ತಾ, ಮೊದಲು ED ರೇಡ್ ಆಗುತ್ತಾ ಅನ್ನೋದಷ್ಟೇ ಕುತೂಹಲ ಇದ್ದಿದ್ದು. ED ರೇಡ್ ಆಗಿದೆ ಪಕ್ಕ. ನೀವು ED CBI ಕೆಲಸ ಮಾಡೋ ರೀತಿಯೇ ಬೇರೆ. ಪೊಲೀಸ್ ಆದರೆ ಒಂದು ಘಟನೆ ನಡೆದಿದೆ ಅಂದರೆ, ಈ ಘಟನೆಯಲ್ಲಿ ಯಾರ್ಯಾರ ಹೆಸರು ಕೇಳಿ ಬರುತ್ತೋ ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸ್ಕೊಂಡು ಏನು ಮಾಡಿದ್ರಿ, ಅದೇನಾಯಿತು ಇದೇನಾಯಿತು ಅಂತ ಪೊಲೀಸರು ಕೇಳ್ತಾರೆ. ಅವ್ರು ಹಂಗಲ್ಲ. ED CBIನವರು ಅವ್ರು ಮುಟ್ಟಕ್ಕೆ ಹೋಗಲ್ಲ ವ್ಯಕ್ತಿಗಳನ್ನು. ಮೊದಲು ತಮ್ಮ ತನಿಖೆ ಮಾಡ್ತಾರೆ. ಅವರು ಮೊದಲು ಏನೇನು ಕಲೆಕ್ಟ್ ಮಾಡಬೇಕು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೋತಾರೆ. ಮಿಸ್ಕಡಕ್ ಆಗಿರಬಾರ್ದು ಆರೋಪಿಗಳಿಗೆ, ಹಂಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಆ ನಂತರ ಬೆಳಗ್ಗೆ ರೇಡ್ ಬೀಳ್ತಾರೆ. ನಮಗೂ ಬಂತು ಬೆಳಗ್ಗೆ ಮಾಹಿತಿ ED ರೇಡ್ ಆಗಿದೆ ಅಂತ. ಸಾಮಾನ್ಯವಾಗಿ ಈ ರೀತಿಯ ರೇಡ್ಗಳಾದಾಗ ನಾವೇನು ಮಾಡ್ತೀವಿ, ನಮ್ಮ ರಿಪೋರ್ಟರ್ಸ್ ಏನು ಮಾಡ್ತಾರೆ, ಎಲ್ಲಿ ರೇಡ್ ಆಗಿದೆ ಅನ್ನುವ ಮಾಹಿತಿ ಇದೆಯೋ ಆ ಜಾಗ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೋ ಆ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ಗೋ, ಸಬ್ ಇನ್ಸ್ಪೆಕ್ಟರ್ಗೋ, ಕಾನ್ಸ್ಟೇಬಲ್ಸ್ಗೋ ಫೋನ್ ಮಾಡ್ತೀವಿ ನಾವು. ಏನು ಸ್ವಾಮಿ ನಿಮ್ಮ ಲಿಮಿಟ್ಸಲ್ಲಿ ಒಂದು ರೇಡ್ ಆಗಿದೆಯಂತಲ್ಲ ಅಂತ. ಇವತ್ತು ಹಂಗೆ ಮಾಡಿದ್ರು. ನಿಮ್ಮ ಲಿಮಿಟ್ಸಲ್ಲಿ ರೇಡ್ ಆಗಿದೆಯಂತ, ಹೌದಾ ಅಂತ. ರಾಯಚೂರಿನಲ್ಲಿ ಕೇಳಿದ್ವಿ, ಬಳ್ಳಾರಿಲಿ ಕೇಳಿದ್ವಿ, ಬೆಂಗಳೂರಿನ ಬೇರೆ ಬೇರೆ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಕೇಳಿದ್ವಿ, ಯಲಹಂಕದಲ್ಲಿ, ಸದಾಶಿವನಗರದಲ್ಲಿ. ಯಾವ ಸ್ಟೇಷನಿಗೆ ಕೇಳಿದ್ರು ಹೌದಾ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ. ED ಯಾವ ಲೋಕಲ್ ಪೊಲೀಸರಿಗೂ ಹೇಳಿಲ್ಲ, ನಾವು ಬರ್ತಾ ಇದ್ದೀವಿ, ರೇಡ್ ಮಾಡ್ತಾ ಇದ್ದೀವಿ, ಇಲ್ಲೊಂದು ಭದ್ರತೆ ಕೊಡಿ, ಈ ಮನೆಗೆ ರೇಡು, ಏನೂ ಹೇಳಿಲ್ಲ ಅವರು.
CRPF ಯೋಧರನ್ನು ದಿಲ್ಲಿಯಿಂದ ಕರ್ಕೊಂಬಂದಿದ್ದಾರೆ. ದಿಲ್ಲಿಯಿಂದನೇ ಕರ್ಕೊಂಬಂದಿದ್ದಾರೆ CRPF ಯೋಧರನ್ನು. ಲೋಕಲ್ ಪೊಲೀಸ್ಗೆ ನಾವು ಫೋನ್ ಮಾಡಿ ಕೇಳೋ ತನಕ ತಮ್ಮ ಲಿಮಿಟ್ಸ್ನಲ್ಲಿ ED ಅವರು ಬಂದು ರೇಡ್ ಮಾಡಿದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ. ಹಾಗೆ ರೇಡ್ ಆಗಿದ್ದು. ಮಾಜಿ ಸಚಿವ ನಾಗೇಂದ್ರ ಡಾಲರ್ಸ್ ಕಾಲನಿಲಿ 2 ಮನೆ ಇದೆ ಅವರಿಗೆ. ಮನೆ 2 ಅಷ್ಟೇ, 2 ಮನೆ ಇದೆ. ಮೊದಲು ಒಂದು ಮನೆಗೆ ಹೋಗಿದ್ದಾರೆ, ಸಾಹೇಬರು ಇಲ್ಲಿಲ್ಲ ಅಂದಿದ್ದಾರೆ. ನೋಡಿ, ED ಅವರು ಅಷ್ಟು ವರ್ಕ್ ಮಾಡಿರ್ತಾರೆ. ಮನೆ ಎಲ್ಲಿದೆ, ಇವ್ರು ಎಲ್ಲಿದ್ದಾರೆ, ನಾವು ಬೆಳಗ್ಗೆ ಹೋಗಿ ರೇಡ್ ಮಾಡಿದಾಗ ಮನೇಲಿ ಯಾರ್ಯಾರು ಇರ್ತಾರೆ, ಯಾವ ಹಗರಣದಲ್ಲಿ ರೇಡ್ ಮಾಡ್ತಾ ಇದ್ದೀವಿ, ಈ ಆರೋಪಿ ಈ ಮನೇಲಿ ಇದಾನೋ ಇಲ್ಲವೋ ಅನ್ನೋದರ ತನಕ ಮಾಹಿತಿ ತಿಳ್ಕೊಂಡು ಹೋಗಿರ್ತಾರೆ. 2 ಮನೆಗಳಿದ್ವು. ಒಂದು ಮನೇಲಿ ಸಾಹೇಬರು ಇದ್ದರು. ಹೆಂಡತಿ, ಮಕ್ಕಳು, ಮನೆಗೆಲಸದವರು, PA ಎಲ್ಲರೂ ಇದ್ದರು. ಸ್ವಲ್ಪ ಲೇಟಾಗಿ ಬಾಗಿಲು ತೆಗೆದ್ರಂತೆ. 10-15 ನಿಮಿಷ ED ಅವರು ಬಾಗಿಲು ಬಡ್ದಿದ್ದಾರೆ. ಎಂಟ್ರ್ ಆದ ತಕ್ಷಣ ಇವ್ರು ಮಾಡೋ ಮೊದಲನೇ ಕೆಲಸ ಮೊಬೈಲಲ್ಲಿ ಕೊಡಿ ಅಂತ ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ. ಆ ನಂತರ ಶುರುವಾಗಿದೆ ಸರ್ಚು. ಮನೆಗೆಲಸದವ್ರಿಗೂ ಕೂಡ ಎಲ್ಲರೂ ಒಂದು ಕಡೆ ಕೂತ್ಕೋಬೇಕು ಸುಮ್ಮನೆ ಅಂತ ಹೇಳಿದ್ದಾರೆ. ಕೂತ್ಕೊಂಡಿದ್ದಾರೆ ಅವರು. ಆಮೇಲೆ ಅವ್ರನ್ನೂ ಕೇಳಿದ್ದಾರೆ, ಸಾಹೇಬರು ಈ ಮನೇಲಿ 2 ದಿವಸ ಇರ್ತಾರೆ, ಬೇರೆ ಕಡೆ 2 ದಿವಸ ಇರ್ತಾರೆ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಇತ್ತೀಚಿನ ದಿನಗಳಲ್ಲಿ ಮನೇಲಿ ಏನು ನೋಡಿದ್ರಿ, ಯಾರ್ಯಾರು ಬಂದಿದ್ರು ಮನೆಗೆ, ಫೋನ್ನಲ್ಲಿ ಮಾತಾಡ್ತಿರ್ತಾರಲ್ಲ ಏನು ಕೇಳಿಸ್ಕೊಂಡ್ರಿ ನೀವು, ಮನೆಗೆಲಸದವ್ರಿಗೆ, ಅಡುಗೆ ಮಾಡೋರಿಗೆ, ಕಸ ಗುಡಿಸೋರಿಗೆ ಕೇಳಿರೋ ಪ್ರಶ್ನೆಗಳಿವೆಲ್ಲ. ಆ ಲೆವೆಲಿಗೆ ಹೋಗಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್ಚ್ ಮಾಡಿದ್ದಾರೆ ಮನೇನ. ಇಲ್ಲಿ ಹೀಗೆ, ಅಲ್ಲಿ ಬಳ್ಳಾರಿಯಲ್ಲಿ ಸ್ವಂತ ಊರಿನಲ್ಲಿ ಮನೆ, ಅಲ್ಲೂ ಕೂಡ ಸರ್ಚ್ ಆಗಿದೆ. ಇನ್ನು ಬಸನಗೌಡ ದದ್ದಲ್ಲು ರಾಯಚೂರಿನ ಶಾಸಕರು, ರಾಯಚೂರಿನಲ್ಲೂ ರೇಡು. ಇಲ್ಲಿ ಅವರ ಮನೆ ಯಲಹಂಕದಲ್ಲಿ, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಪಾಪ ಹೆಂಡತಿ ಗಾಬರಿ ಆಗ್ಬಿಟ್ರಂತೆ. ರೇಡ್ ಆದ ತಕ್ಷಣ ಅಳಕ್ಕೆಲ್ಲ ಶುರು ಮಾಡಿದ್ರಂತೆ. ಅವ್ರ ಮೊಬೈಲು, ಇವ್ರ ಮೊಬೈಲು ಎಲ್ಲ ಇಟ್ಕೊಂಡು ಸರ್ಚ್ ಆಪರೇಷನ್ ನಡೆಸಿದ್ದಾರೆ. ಇಲ್ಲಿ ರಾಯಚೂರು ಮನೆಯಲ್ಲಿ ಇವರು ಅಳಿಯ ಇದ್ರಂತೆ, ಚನ್ನಬಸವ ಅಂತೇನೋ ಹೆಸರು. ಅವರು ಕೂತಲ್ಲಿ ಕೂಡಕ್ಕಾಗದೆ, ನಿಂತಲ್ಲಿ ನಿಲ್ಲಕ್ಕಾಗದೆ ಮನೆ ತುಂಬ ಓಡಾಡ್ತಾ ಇದ್ದಾರೆ. ಅವ್ರು ಹಿಂದೆ ಒಬ್ಬ CRPFನವ್ರನ್ನ ಬಿಟ್ರಂತೆ, ಇವನ ಜೊತೆಗೆ ಇರ್ಬೇಕು ನೀವು ಅಂಥೇಳಿ. ಚನ್ನಬಸವ ಬಸನಗೌಡ ದದ್ದಲ್ರ ಅಷ್ಟೂ ವ್ಯವಹಾರವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದೆ ಅಳಿಯ ಆಗ್ಬೇಕಂತೆ. ಹೆಂಗೆ ಅಳಿಯ ಗೊತ್ತಿಲ್ಲ, ಒಟ್ಟು ಅಳಿಯ ಅಷ್ಟೂ ವ್ಯವಹಾರ ಹ್ಯಾಂಡಲ್ ಮಾಡ್ತಿದ್ದೆ ಈ ಚನ್ನಬಸವ. ಇದು ದದ್ದಲ್ ಅವರ ಮನೆ, ಬಸನಗೌಡ ದದ್ದಲ್ರ ಮನೆ ಇದು. ಅದಾದಮೇಲೆ ವಾಲ್ಮೀಕಿ ST ಅಭಿವೃದ್ಧಿ ನಿಗಮದ ಆಫೀಸಿಗೆ ಬಂದಿದ್ದಾರೆ. ಆ ಪದ್ಮನಾಭ ಅರೆಸ್ಟ್ ಆಗಿ ಜೈಲಿಗೆ ಹೋದ ಮೇಲೆ ಪದ್ಮನಾಭ ಜಾಗಕ್ಕೆ ರಾಜ್ಕುಮಾರ್ ಅನ್ನುವಂಥವ್ರು ಹೊಸದಾಗಿ MD ಆಗಿ ಬಂದಿದ್ದಾರೆ. ಇಲ್ಲಿದ್ದಾರೆ ನೋಡಿ ಇವರು. ಇವರು ಎಲ್ಲ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗಿದ್ರು. ED ಅವರೇ ಹೋಗಿ ಅಲ್ಲಿ ನಿಂತ್ಕೊಂಡು ಆಮೇಲೆ ಕರೆಸ್ಕೊಂಡಿದ್ದಾರೆ ಇವ್ರು ಕೀ ತಗೊಂಡು ದಡಬಡಾಯಿಸಿ ಓಡ ಬಂದರು. ಖಜಾನೆ ಅಂತ ಒಂದಿರುತ್ತಲ್ಲ, ಮೇಜರ್ ಡಾಕ್ಯುಮೆಂಟ್ ಇಟ್ಟಿದ್ದು, ಅದರದ್ದು ಕೀ ಇವ್ರ ಹತ್ರ ಇತ್ತು. ಇಲ್ಲೂ ಕೂಡ ಅಷ್ಟೇ, ಒಳಗೋದ ತಕ್ಷಣ ಎಷ್ಟು ಜನ ಇದ್ದಾರೆ ಎಲ್ಲರದು ಮೊಬೈಲ್, 19 ಮೊಬೈಲ್ ಎಣಿಸಿದ್ವಿ ನಾವು. 19 ಮೊಬೈಲ್ ತಗೊಂಡು ಒಂದು ಕಡೆ ಇಟ್ಕೊಂಡು ನಾವು ಹೇಳೋ ತನಕ ಯಾರು ಹೊರಗಡೆ ಹೋಗಬಾರ್ದು ಅಂತ ಕೂಡಿಸ್ಕೊಂಡಿದ್ದಾರೆ ಒಳಗೆ. ಇನ್ನೂ ನಡೆದಿದೆ ಎಲ್ಲ ಸರ್ಚ್ ಆಪರೇಷನ್, ಆನ್ಗೋಯಿಂಗ್ ಸರ್ಚ್ ಆಪರೇಷನ್ ಬಗ್ಗೆ ನಾವು ಹೇಳ್ತಾ ಇರೋದು. ರಾಜ್ಕುಮಾರ್ ಪದ್ಮನಾಭ ಅರೆಸ್ಟ್ ಆದ ನಂತರ ಹಂಗಾಮಿ MD ಆಗಿ ಬಂದಿದ್ದಾರೆ. ಇನ್ನು ಪಂಪಣ್ಣ ಬಸನಗೌಡ ದದ್ದಲ್ರ PA. MD ಪದ್ಮನಾಭ ತಮ್ಮ ಕನ್ಫೆಷನ್ ಸ್ಟೇಟ್ಮೆಂಟ್ನಲ್ಲಿ, ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ, ಏಪ್ರಿಲ್ 2ನೇ ವಾರದಲ್ಲಿ BBMP ಕಚೇರಿ ಹತ್ತಿರದಲ್ಲಿರುವ ಒಂದು ಪಾರ್ಕಿಗೆ 2 ಬ್ಯಾಗ್ಗಳಲ್ಲಿ 25 ಲಕ್ಷ ರೂಪಾಯಿ ತಗೊಂಡೋಗಿ, ಸಾರಿ 25 ಲಕ್ಷ ಕೊಟ್ಟಿದ್ದು ಹರೀಶ್ ವಿಷಯಕ್ಕೆ ಆಮೇಲೆ ಬರ್ತೀನಿ ನಾನು. 55 ಲಕ್ಷ ಈ ಪಂಪಣ್ಣಂಗೆ ಕೊಟ್ಟಿದ್ದು. ದದ್ದಲ್ PAಗೆ ಮೊದಲು 5 ಲಕ್ಷ ಅಂತೆ, ಆಮೇಲೆ 50 ಲಕ್ಷ ಅಂತೆ. 50 ಲಕ್ಷ ಕೊಟ್ಟಿದ್ದೀನಿ ಅಂತ. ಬಸನಗೌಡ ದದ್ದಲ್ರಿಗೆ ಏನು ನಿಮ್ಮ PA ಪಂಪಣ್ಣಗೆ 50 ಲಕ್ಷ ಇಸ್ಕೊಂಬಂದಿದ್ದಾರೆ ಅಂತ, ಆ ಹೆಸರಿನ PAನೇ ಇಲ್ಲ ನನಗೆ ಅಂದ್ಬಿಟ್ರು. ಈಗ ಇಲ್ಲ ಅನ್ನೋದು ನಿಜ. ಇತ್ತೀಚೆಗೆ ಆತ ಬಸನಗೌಡ ದದ್ದಲ್ರ ಜೊತೆಗೆ ಇಲ್ಲ ಅನ್ನೋದು ನಿಜ. ಬಟ್ PA ಇರಲೇ ಇಲ್ವಾ ಏಪ್ರಿಲ್ ತಿಂಗಳಲ್ಲಿ? ಹೌದು, ಇದ್ದದ್ದು ನಿಜ. ಆತನ ಮನೆಗೂ ರೇಡ್ ಬಿದ್ದಿದ್ದಾರೆ. ರಾಯಚೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದ ಆತ, ಅಲ್ಲೂ ನಡೀತಾ ಇದೆ ಸರ್ಚ್ ಆಪರೇಷನ್. PDO ಅಂತೆ.
ಬೈ ಡೆಸಿಗ್ನೇಷನ್ ಪಿ ಡಿ ಒ, ಬಟ್ ಶಾಸಕರ ಪಿ ಎ. ಇನ್ನು ಹರೀಶ ನಾಗೇಂದ್ರರ ಆಪ್ತ 25 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿ ನಾಗೇಂದ್ರ ಪಿ ಎ ಆಪ್ತ ಸಹಾಯಕ ಹರೀಶಿಗೆ ತಗೊಂಡೋಗಿ ಕೊಟ್ಟಿದ್ದೀವಿ ಅಂತ ಪದ್ಮನಾಭ ಕನ್ಫೆಷನ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದು. ಆತ ನಾಗೇಂದ್ರ ಮನೆಯಲ್ಲೇ ಇದ್ದ. ಅಲ್ಲಿಂದ ಇ ಡಿ ಅವ್ರು ಹಾಗೆ ಕರ್ಕೊಂಡೋದ್ರು ತಮ್ಮ ಆಫೀಸಿಗೆ, ಮುಖ ಮುಚ್ಕೊಂಡು ಹೋದ ಆತ. ಅಲ್ಲಿ ಇ ಡಿ ಆಫೀಸಿಗೆ ಕರ್ಕೊಂಡೋಗಿ ಆನ್ ಕ್ಯಾಮ್ರಾ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಹರೀಶ್ ಅಂತ. 25 ಲಕ್ಷ, ನಾನು ಮಧ್ಯಾಹ್ನನೂ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಚಿಲ್ಲರೆ ಕಾಸದು ಈ ಹಗರಣದಲ್ಲಿ, ಚಿಲ್ಲರೆ ಕಾಸದು. 187 ಕೋಟಿಯ ಪೈಕಿ 94 ಕೋಟಿ ರೂಪಾಯಿ ಮಂಗಮಾಯ ಆಗಿರುವಂಥ ಹಗರಣ ಇದು. 25 ಲಕ್ಷ ಹರೀಶ ತಗೊಂಡಿದ್ದಾನೆ ಅಂದರೆ ಚಿಲ್ಲರೆ ಕಾಸದು. ಸುಮ್ಮನೆ ಯೋಚನೆ ಮಾಡಿ ನೀವು. ಎಮ್ ಡಿ ಪದ್ಮನಾಭ ಕನ್ಫೆಷನ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿರೋದು, ನನಗೆ ನನ್ನ ಪಾಲಿಗೆ ಬಂದ ಹಣದ ಪೈಕಿ ಅರ್ಧ ದುಡ್ಡನ್ನು ನನ್ನ ಮಗನ ಫ್ರೆಂಡ್ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಆತ. ಪದ್ಮನಾಭ ಎಮ್ ಡಿ ನನ್ನ ಮಗನ ಫ್ರೆಂಡ್ ಮನೇಲಿ ಇಟ್ಟಿದ್ದೀನಿ ಅಂತ. ಎಲ್ಲಿ? ನೆಲಮಂಗಲದ ಹತ್ರ ಯಾವುದೋ ಹಳ್ಳಿ ಬರುತ್ತೆ, ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋದರೆ ಹೆಚ್ಚು ಕಡಿಮೆ 3 ಕೋಟಿ 62 ಲಕ್ಷ ಸಿಗುತ್ತಲ್ಲಿ. ನನಗೆ ಬಂದ ಹಣದಲ್ಲಿ ಅರ್ಧ ದುಡ್ಡು ಅಂದಿರ್ತಾನಾತ. ಎಷ್ಟಾಯಿತು ಹಾಗಿದ್ರೆ? ಅರ್ಧ 3 ಕೋಟಿ 62 ಲಕ್ಷ ಅಂದರೆ 7.25 ಕೋಟಿ ಆಯಿತು. 7.25 ಕೋಟಿ ಎಮ್ ಡಿಗೆ ಬಂದಿದೆ ಅಂದರೆ ಉಳಿದವ್ರಿಗೆಲ್ಲ ಎಷ್ಟೆಷ್ಟು ಹೋಗಿರ್ಬೋದು? ಎಮ್ ಡಿ ಯಾರು? ಈ ಎಮ್ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆ ತೆಗಿಬೇಕು ಅಂತ ಹೇಳಿದಾಗ, ನೆಕ್ಕುಂಟಿ ನಾಗರಾಜ್ ಬಂದು ಹೇಳಿದಾಗ, ಎಮ್ ಡಿ ಬೇಡ ಸರ್, ತಪ್ಪಾಗುತ್ತೆ ಹಂಗೆ ಮಾಡಿದ್ರೆ ಅಂತ ರೆಸಿಸ್ಟ್ ಮಾಡಿದ ಮನುಷ್ಯ. ಇದಾಗಿದ್ದೆಲ್ಲಿ? ಶಾಂಗ್ರಿಲಾ ಹೋಟೆಲ್ನಲ್ಲಿ. ನೆಕ್ಕುಂಟಿ ನಾಗರಾಜ್ ಬಂದು ಹೇಳಿದಾಗ, ಬನ್ನಿ ಇಲ್ಲಿ ಮಿನಿಸ್ಟ್ರ್ ಇದ್ದಾರೆ ಅಂತ ಕರ್ಕೊಂಡು ಹೋಗ್ತಾರೆ ನೆಕ್ಕುಂಟಿ ನಾಗರಾಜು. ಮಿನಿಸ್ಟ್ರ್ ಇದ್ದಾರೆ ಆವಾಗ ನಾಗೇಂದ್ರ ಹೇಳಿದ್ರು ಅಂತ ಎಮ್ ಡಿ ಪದ್ಮನಾಭ ಸ್ಟೇಟ್ಮೆಂಟ್ ಇರೋದು. ನಾನು ಬೇಡ ಅಂತ ಹೇಳಿದೆ, ಆಗೋದಿಲ್ಲ ಅಂತ ಹೇಳಿದೆ. ನೆಕ್ಕುಂಟಿ ನಾಗರಾಜ್ ಮಿನಿಸ್ಟ್ರ್ ಹತ್ರ ಕರ್ಕೊಂಬಂದು ಹೇಳಿಸಿದ್ರು ಮಿನಿಸ್ಟ್ರ್ ಹತ್ರ. ಆವಾಗ ಅನಿವಾರ್ಯ ಆಯಿತು, ನಾನು ಮಾಡಬೇಕಾಯಿತು, ಅಕೌಂಟ್ ಓಪನ್ ಮಾಡಬೇಕಾಯಿತು. ಹಾಗೆ ಮಾಡಿದ್ದಕ್ಕೆ 7.25 ಕೋಟಿ ರೂಪಾಯಿ ಇವರಿಗೆ ಸಂದಾಯ ಆಗಿದೆ ಅಂದರೆ ಉಳಿದವ್ರಿಗೆಲ್ಲ ಎಷ್ಟೆಷ್ಟಂಗಿದ್ರೆ ಸಹಜ ಅಲ್ವಾ? ನೀವು ಕಾಮನ್ ಸೆನ್ಸಿನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. 19 ಜಾಗಗಳಲ್ಲಿ ರೇಡ್ ಆಗಿದೆ. ಯೂನಿಯನ್ ಬ್ಯಾಂಕ್ನ ಸ್ಟಾಫ್ ಸೇರಿದಂತೆ ಈ ಪ್ರಕರಣದಲ್ಲಿ 8 ಜನ ಅಬ್ಸ್ಕಾಂಡಿಂಗ್ ಇದ್ದಾರೆ. ಯೂನಿಯನ್ ಬ್ಯಾಂಕ್ನವರು 8 ಜನ ನಾಪತ್ತೆ ಇನ್ನೂ ತನಕ. ಹರೀಶನೇನೆ ಈಗ ಬಿಟ್ಟು ಕಳಿಸಿದ್ರಂತೆ. ಯೂನಿಯನ್ ಬ್ಯಾಂಕ್ನ 8 ಜನ ಇನ್ನೂ ಅಬ್ಸ್ಕಾಂಡಿಂಗ್. ಆ 8 ಜನರ ಪೈಕಿ 5 ಜನರ ಹೆಸರನ್ನು SIT ತನ್ನ ಕಂಪ್ಲೇಂಟ್ನಲ್ಲಿ ಸೇರಿಸಿದೆ. ಇನ್ನು 3 ಜನರ ಹೆಸರನ್ನು CBI ತನ್ನ FIR ನಲ್ಲಿ ಸೇರಿಸ್ಕೊಂಡಿದೆ. ಅವರು ಇನ್ನೂ ನಾಪತ್ತೆ. ಅವರ ಪೈಕಿ ಅನೇಕರ ಮನೆ ಮೇಲೆ ಇವತ್ತು ರೇಡ್ ಆಗಿದೆ. ಇನ್ನೂ ವಾದ ಮಾಡ್ತಾರೆ, ಹಗರಣ ನಡೆದಿದೆಯೋ ಇಲ್ಲವೋ ಅಂತ ತನಿಖೆ ನಡೆದ ಮೇಲೆ ಗೊತ್ತಾಗುತ್ತೆ ಅಂತ. ಏನು ಮಣ್ಣಂಗಟ್ಟಿ, ಇನ್ನೂ ಏನು ಗೊತ್ತಾಗ್ಬೇಕು ಹಗರಣ ನಡೆದಿದೆಯೋ ಇಲ್ವೋ ಅಂತ? ಈಗ ಗೊತ್ತಾಗಬೇಕಾಗಿರೋದು ಯಾವನ ಎಟ್ಟೆಟ್ಟು ದುಡ್ಡು ತಿಂದ ಇದರಲ್ಲಿ ಅಂತ. ಯಾಕಿಷ್ಟು ಆಕ್ರೋಶ ಬರುತ್ತೆ ಅಂದರೆ, ನಿಮ್ಮ ತೆರಿಗೆಯ ದುಡ್ಡದು. ನಿಮ್ಮ ತೆರಿಗೆಯ ದುಡ್ಡಿನಲ್ಲಿ ಯಾರ ಉದ್ಧಾರ ಆಗಬೇಕಾಗಿತ್ತು? ಬೆಳಗ್ಗೆ ದಿನ ಬೆಳಗಾದ್ರೆ ಹೇಳ್ತಾರಲ್ಲ, ನಮ್ಮ ದಲಿತ ಸಮುದಾಯ ತುಳಿತಕ್ಕೊಳಗಾದ ಸಮುದಾಯ ಅಂತ. ಅವರು ಉದ್ಧಾರಕ್ಕಾಗಿದ್ದ ದುಡ್ಡದು, ಅವ್ರಿಗೋಸ್ಕರ ಖರ್ಚಾಗಬೇಕಾಗಿದ್ದ ದುಡ್ಡು. ಅದಕ್ಕಿಷ್ಟು ಆಕ್ರೋಶ ಬರೋದು ನೋಡಿ. ನಾಗೇಂದ್ರ ಇದ್ದಾರಲ್ಲ, ಈಗ ಇಡಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಮೂಲಕ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಏನೇನಿದಾವೋ ಎಲ್ಲ ವಿಚಾರಣೆಗಳನ್ನು ಅವ್ರು ಎದುರಿಸ್ದಂಗೆ ಆಯಿತು. ಪೊಲೀಸು, ಲೋಕಾಯುಕ್ತ, CBI, ED, IT ಎಲ್ಲ ಕಡೆಯೂ ಕೇಸಿಗೆ ವಿಚಾರಣೆಯನ್ನು ಎದುರಿಸ್ದಂಗೆ ಆಯಿತು. ಅವರು ಮುಂಚೆ BJPಲಿದ್ದರು. ಸಿದ್ದರಾಮಯ್ಯನವರು 2010ರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಅಕ್ರಮ ಗಣಿಗಾರಿಕೆಯ ವಿರುದ್ಧ. ಯಾರ್ಯಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು, ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ, ಅವರ ಪೈಕಿ ನಾಗೇಂದ್ರ ಕೂಡ ಒಬ್ಬರು. ನಾಗೇಂದ್ರ ಸೇರಿದಂತೆ ಅನೇಕರ ವಿರುದ್ಧದ ಪಾದಯಾತ್ರೆ ಅದು. ಅವಾಗ ಅವರು BJPಲಿದ್ದರು. ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ನಾಗೇಂದ್ರದ್ದು ಏನು ತಪ್ಪಿಲ್ಲ ಅಂತಾರೆ ಮುಖ್ಯಮಂತ್ರಿಗಳು. 8 ಜನ, ಶುಚಿ ಸ್ಮಿತಾ ಸೇರಿದಂತೆ 8 ಜನ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳ ನಾಪತ್ತೆ ಆಗಿದ್ದಾರೆ ಅಂತ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ.
ಅದೊಂದು ಪ್ರಿಂಟೌಟ್ ಎಲ್ಲ ಉಳಿತು. ಶಿವಕುಮಾರ ಅಂತ ಒಬ್ಬನನ್ನು ಅಸೈನ್ ಮಾಡ್ತಾರೆ ಇವರು. ಏನಕ್ಕೆ? ಯೂನಿಯನ್ ಬ್ಯಾಂಕ್ನ ಇದ್ರ ಕಥೆ ಇಂಟ್ರೆಸ್ಟಿಂಗ್ ಇದೆ. ಯೂನಿಯನ್ ಬ್ಯಾಂಕ್ನಲ್ಲಿ ಇರಿ ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ, ಸ್ವಲ್ಪ ಜಾಸ್ತಿ ಇದೆ ಈ ಕಥೆ. ಒಂದು ಬ್ರೇಕ್ ನಂತರ ಶಿವಕುಮಾರ್ನನ್ನು ಅಸೈನ್ ಮಾಡ್ತಾರಲ್ಲ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ. ಆ್ಯಕ್ಚುಲಿ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಬಂದಿತ್ತು ಆ ಹೆಸರು, ಆ ವಿವರವನ್ನು ಬರೀತಾರವರು. ನನಗೆ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ಕು ಸಿಗಲಿಲ್ಲ, ಚೆಕ್ ಬುಕ್ಕು ಸಿಗಲಿಲ್ಲ, ಕೇಳೋದಕ್ಕೆ ಹೋದರೆ ತಗೊಂಡು ಹೋದ್ರಲ್ಲ ನಿಮ್ಮ ನಿಗಮದಿಂದ ಬೇರೆಯವರು ಬಂದು ಅಂದ್ಬಿಟ್ರು ಅಂತ. ಯಾರವರು ಬೇರೆಯವರು? ಶಿವಕುಮಾರ್ ಅನ್ನೋ ಮನುಷ್ಯ ಇದಾನ ಇಲ್ವಾ? ಆತನ ಎಂಪ್ಲಾಯ್ ನಂಬರ್ ಇದೆಯಲ್ಲ, ನಂಬರ್ ಸುಳ್ಳ ನಿಜಾನ? ಅರೆ ಗೊತ್ತಾಗಬೇಕಾಗಿದ್ದು ಅದಲ್ರಿ SIT ಅಂತ ಮಾಡಿದ ಮೇಲೆ. ಇಲ್ಲ, ಆ ವಿಷಯಕ್ಕೆ ಹೋಗ್ತಿಲ್ಲ. ಯಾಕೆ ಹೋಗ್ತಿಲ್ಲ ಅಂತ ಚೆಕ್ ಮಾಡಿದರೆ ಶಿವಕುಮಾರ ತುಂಬ ಪ್ರಭಾವಿಯೊಬ್ಬರ ಜೊತೆಗಿರ್ತಾರೆ. ಶಿವಕುಮಾರನ ಹಿಡ್ಕೊಂಡ್ರೆ ಆ ಪ್ರಭಾವಿಗಳಿಗೆ ಬುಡಕ್ಕೆ ಬಿಸಿನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.